ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿಕೊಂಡಿರುವ ಗಗನಯಾತ್ರಿಗಳಾದ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮರ್ ಅವರನ್ನು ವಾಪಸ್ ಭೂಮಿಗೆ ಕರೆತರುವ ಉದ್ದೇಶದಿಂದ ಸ್ಪೇಸ್ ಎಕ್ಸ್ ಸಹಯೋಗದಲ್ಲಿ ನಾಸಾ ಆರಂಭಿಸಲು ಉದ್ದೇಶಿಸಿದ 10 ಮಂದಿ ತಂತ್ರಜ್ಞರನ್ನು ಒಳಗೊಂಡ ಮಿಷನ್ ಮತ್ತಷ್ಟು ವಿಳಂಬವಾಗಲಿದೆ ಎಂದು ನಾಸಾ ತಿಳಿಸಿದೆ. 9 ತಿಂಗಳಿನಿಂದ ಭೂಕಕ್ಷೆಯಲ್ಲಿರುವ ವಿಲ್ಮೋರ್ ಮತ್ತು ವಿಲಿಯಮ್ಸ್ ಅವರನ್ನು ಭೂಮಿಗೆ ತರುವ ಮುನ್ನ ಐಎಸ್ಎಸ್ಗೆ ಬದಲಿ ಸಿಬ್ಬಂದಿ ತಲುಪಬೇಕಾಗುತ್ತದೆ ಎಂದು ನಾಸಾ ಹೇಳಿದೆ. ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಫಾಲ್ಕನ್ ರಾಕೆಟ್ ಉಡಾಯಿಸುವ 4 ಗಂಟೆಗೆ ಮುನ್ನ ಪ್ರಮುಖ ಹೈಡ್ರಾಲಿಕ್ ಸಿಸ್ಟಮ್ ಸಮಸ್ಯೆಯನ್ನು ಇಂಜಿನ್ಗಳು ಪತ್ತೆ ಮಾಡಿದ್ದಾರೆ. ಕ್ಷಣಗಣನೆ ವೇಳೆ ಹೈಡ್ರಾಲಿಕ್ಸ್ ಸಮಸ್ಯೆ ಬೆಳಕಿಗೆ ಬಂದಿದೆ. ಮೇಲಕ್ಕೆ ಚಿಮ್ಮುವ ಮುನ್ನ ರಾಕೆಟ್ ಬೆಂಬಲ ವ್ಯವಸ್ಥೆಯನ್ನು ಖಾತರಿಪಡಿಸಿಕೊಳ್ಳಲು ಇದು ಅಗತ್ಯವಾಗಿತ್ತು. ನೆಲಮಟ್ಟದಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ಸಮಸ್ಯೆ ಇರುವುದು ಗೊತ್ತಾಗಿದೆ ಎಂದು ನಾಸಾ ಉಡಾವಣಾ ವೀಕ್ಷಕ ವಿವರಣೆಕಾರ ಡೆರೋಲ್ ನಿಲ್ ಹೇಳಿದ್ದಾರೆ. ಉಳಿದಂತೆ ರಾಕೆಟ್ ಮತ್ತು ಬಾಹ್ಯಾಕಾಶ ನೌಕೆಗೆ ಸಂಬಂಧಿಸಿದಂತೆ ಎಲ್ಲವೂ ಸರಿಯಾಗಿದೆ ಎಂದು ಹೇಳಿದಾಗಿ ಮಾಧ್ಯಮಗಳು ವರದಿ ಮಾಡಿವೆ.